ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಶ್ರೀಮದ್ ದೇವಿ ಭಾಗವತ ಪುರಾಣ ಶ್ರವಣವನ್ನು ನಾವು ಮಾಡ್ತಾ ಇದ್ದೇವೆ. ಭಗವಾನ್ ವ್ಯಾಸರ ಹುಟ್ಟು ಹೇಗಾಯಿತು ಇದನ್ನು ನಾವು ತಿಳ್ಕೊಂಡಿದ್ದೇವೆ ಕಳೆದ ಸಂಚಿಕೆಯಲ್ಲಿ. ದೇವಿ ಭಾಗವತದ 2ನೇ ಸ್ಕಂಧದ 3ನೇ ಅಧ್ಯಾಯ ನಮಗೆ ಏನೆಲ್ಲ ವಿಷಯವನ್ನು ಹೇಳುತ್ತೆ ಅಂದರೆ, ಇಲ್ಲಿ ಮತ್ತೊಂದು ರೋಚಕವಾದಂತಹ ಕಥೆ ಇದೆ. ಹಿಂದೆ ಇಕ್ಷ್ವಾಕು ವಂಶದಲ್ಲಿ ಮಹಾಭಿಷ ಎನ್ನುವಂತಹ ರಾಜ ಇದ್ದ, ಸೂರ್ಯವಂಶದವನು. ಇವನು ದೇವಸಹಾಯಿಯಾಗಿದ್ದ, ಅಂದರೆ ದೇವತೆಗಳಿಗೆಲ್ಲ ಅವನು ಸಹಾಯವನ್ನು ಮಾಡ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಒಮ್ಮೆ ಬ್ರಹ್ಮಲೋಕಕ್ಕೆ ಆತ ಹೋಗ್ತಾ ಇದ್ದಾನೆ. ಬ್ರಹ್ಮಲೋಕದಲ್ಲಿ ಒಂದು ದಿವ್ಯವಾದಂತಹ ಸಭೆ ಏರ್ಪಟ್ಟಿದೆ. ರಾಜರ್ಷಿಗಳು, ದೇವತೆಗಳು, ಋಷಿಗಳು, ಅಪ್ಸರೆಯರು ಇವರೆಲ್ಲರೂ ಅಲ್ಲಿ ಸೇರಿದ್ದಾರೆ. ಆ ಸಭೆಗೆ ಗಂಗಾ ಭಾಗೀರಥಿಯು ಕೂಡ ಬಂದಿದ್ದಾಳೆ. ಬಂದು ಬ್ರಹ್ಮನ ಸಭೆಯಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಇದ್ದಕ್ಕಿದ್ದ ಹಾಗೆ ವಾಯುವಿನ ಚಲನೆಯ ಕಾರಣದಿಂದ ಗಂಗೆಯ ಸೆರುಗು ಜಾರುತ್ತೆ. ಆವಾಗ ಅವಳ ದೇಹ ಸಿರಿಯನ್ನು, ದೇಹದ ಸೌಂದರ್ಯವನ್ನು ಬೇರೆ ಯಾರೂ ನೋಡೋದಿಲ್ಲ, ಎಲ್ಲರೂ ತಲೆ ತಗ್ಗಿಸ್ತಾರೆ. ಆದರೆ ಈ ಮಹಾಭಿಷ ಮಾತ್ರ ಎವೇ ಇಕ್ಕದೆ, ಕಣ್ಣನ್ನು ಮುಚ್ಚದೆ ಗಂಗೆಯ ಸೌಂದರ್ಯವನ್ನು ನೋಡುವುದಕ್ಕೆ ಪ್ರಾರಂಭಿಸ್ತಾನೆ. ಇದು ಬ್ರಹ್ಮದೇವರ ಗಮನಕ್ಕೆ ಬರುತ್ತೆ. ಕೂಡಲೇ ಅವರು ಮಹಾಭೀಷನಿಗೆ ಒಂದು ಶಾಪವನ್ನು ಹೇಳ್ತಾ ಇದ್ದಾರೆ. ನೋಡು, ನೀನು ದಿವ್ಯವಾದಂತಹ ಶಕ್ತಿಯನ್ನು ಹೊಂದಿ ಬ್ರಹ್ಮಲೋಕದವರೆಗೆ ಬರುವ ಹಾಗಾದರೂ ಮನುಷ್ಯ ಸಹಜವಾದಂತಹ ಲಾಲಸೆ ನಿನ್ನನ್ನು ಬಿಡಲಿಲ್ಲ, ಕಾಮವಾಂಛೆ ನಿನ್ನನ್ನು ಬಿಡಲಿಲ್ಲ. ಆದ್ದರಿಂದ ನೀನು ಮೋಕ್ಷಕ್ಕೆ ಅರ್ಹನಾದರೂ ಕೂಡ ಈಗ ಮಾಡಿದಂತಹ ಇದೊಂದು ಕಾರ್ಯದಿಂದ ಮರಳಿ ನೀನು ಭೂಲೋಕದಲ್ಲಿ ರಾಜನಾಗಿಯೇ ಹುಟ್ಟಬೇಕು. ಅಲ್ಲಿ ನೀನು ಕಾಮದಿಂದ ಯಾವೆಲ್ಲ ಸಂಕಷ್ಟಗಳು ಉಂಟೋ ಅದನ್ನೆಲ್ಲ ಅನುಭವಿಸಿ ಆ ಬಳಿಕ ನೀನು ಇಲ್ಲಿ ಬಂದು ಸೇರಬಹುದು ಅಂತ ಹೇಳಿ ಬ್ರಹ್ಮದೇವರು ಮಹಾಭೀಷನಿಗೆ ಶಾಪವನ್ನು ಕೊಟ್ಟರು. ಹಾಗೆ ಗಂಗೆಗೂ ಕೂಡ ಒಂದು ಶಾಪವನ್ನು ಕೊಡ್ತಾ ಇದ್ದಾರೆ. ಈ ಗಂಗೆಗೆ ಶಾಪವನ್ನು ಕೊಡುವರೇ ಒಂದು ಬಲವಾದ ಉದ್ದೇಶ ಇದೆ. ಇವಳು ತನ್ನ ಸೆರಗು ಜಾರಿತು, ಉಳಿದವರು ಯಾರೂ ನೋಡಲಿಲ್ಲ, ಮಹಾಭೀಷ ಮಾತ್ರ ನೋಡ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಇವಳು ಕೂಡ ಮಹಾಭೀಷನತ್ತ ಆಕೃಷ್ಟಳಾಗಿ ಅವನನ್ನೇ ನೋಡ್ತಾ ಇದ್ದಾಳೆ. ಇದನ್ನು ಗಮನಿಸಿದ ಬ್ರಹ್ಮ, ನೀನು ಕೂಡ ಚಂಚಲ ಚಿತ್ತಳಾಗಿದ್ದಿ, ಹಾಗಾಗಿ ನೀನು ಕೂಡ ಭೂಲೋಕದಲ್ಲಿ ಒಂದು ಸ್ತ್ರೀಯಾಗಿ ರಾಜನಿಗೆ ಪತ್ನಿಯಾಗಿ ಅಲ್ಲಿಯ ಎಲ್ಲ ಸುಖ ದುಃಖ ಇವುಗಳನ್ನೆಲ್ಲ ಅನುಭವಿಸಬೇಕು ಅಂತ ಶಾಪವನ್ನು ಕೊಡ್ತಾ ಇದ್ದಾರೆ. ಸರಿ, ಇಬ್ಬರು ಶಾಪ ಸ್ವೀಕಾರವನ್ನು ಮಾಡಿದರೂ ಭೂಲೋಕದತ್ತ ಬರ್ತಾ ಇದ್ದಾರೆ. ಇಲ್ಲಿ ನಾನು ಮೊದಲು ವಿವರಿಸಿದ ಹಾಗೆ ಶಾಪ ಸಂಯೋಗದ ಅನೇಕ ಕಥನಗಳು ಇಲ್ಲಿ ಒಟ್ಟಾಗುತ್ತಾ ಹೋಗ್ತವೆ. ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ನಮ್ಮ ಪುರಾಣಗಳಿರಬಹುದು. ಇಲ್ಲಿ ಪ್ರತಿಯೊಂದು ಪಾತ್ರದ ಹಿನ್ನೆಲೆಯೊಳಗೂ ಕೂಡ ಒಂದೊಂದು ಶಾಪ ಅಥವಾ ವರ ಇದ್ದೇ ಇದೆ. ಇಲ್ಲಿ ಮಹಾಭೀಷನಿಗೆ ಶಾಪ, ಗಂಗೆಗೆ ಶಾಪ ಬಂತು. ಇದಲ್ಲದೆ ಇನ್ನೊಂದು ಶಾಪಗ್ರಸ್ತರು ಅವರು ಕೂಡ ಒಟ್ಟಾಗುತ್ತಾ ಇದ್ದಾರೆ. ಆ 3 ಶಾಪಗಳು ಒಟ್ಟಾಗುವಂತಹ ಒಂದು ಸಂಗಮ ಸ್ಥಿತಿ ಇಲ್ಲಿದೆ. ಯಾವುದದು ಕೇಳಿದರೆ, ಪವಿತ್ರವಾದಂತಹ ವಸಿಷ್ಠಾಶ್ರಮ, ಅಲ್ಲಿ ಒಂದು ಹೋಮಧೇನು ಇರುತ್ತೆ, ನಂದಿನಿ ಅಂತ ಹೇಳಿ. ಅದು ಅತ್ಯಂತ ಶುಭ್ರವರ್ಣದವಳಾಗಿದ್ದು ಇಡೀ ಲೋಕದವರನ್ನೆಲ್ಲ ತನ್ನತ್ತ ಸೆಳೆಯುತ್ತಾ ಇರುತ್ತೆ. ಕಾರಣ ಏನು ಅಂದರೆ, ಅದರ ಕ್ಷೀರವನ್ನು ಯಾರು ಕುಡಿತಾರೋ ಅವರಿಗೆ ವೃದ್ಧಾಪ್ಯ ಆವರಿಸುವುದಿಲ್ಲ, ನವತಾರುಣ್ಯದಲ್ಲಿಯೇ ಅವರು ಇರ್ತಾರೆ, ಯಾವುದೇ ರೋಗ ರುಜಿನಗಳು ಬಾಧಿಸುವುದಿಲ್ಲ ಎನ್ನುವಂಥದ್ದು ಅಲ್ಲಿಯ ಒಂದು ವೈಶಿಷ್ಟ್ಯ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಈ ದೇವಲೋಕದಲ್ಲಿ ವಸುಗಳ ಒಂದು ಗಣ ಇದೆ. ಅಂದರೆ 8 ಜನ ವಸುಗಳದ್ದು ಒಂದು ಗುಂಪು, ಅಷ್ಟವಸುಗಳು ಅಂತ ಅವರನ್ನು ಕರೀತಾರೆ. ಆ ಅಷ್ಟವಸುಗಳಲ್ಲಿ ದ್ಯೌ ಎನ್ನುವಂಥವನು ಪ್ರಧಾನವಾಗಿದ್ದ. ಅವನಿಗೆ ಅತ್ಯಂತ ಸುಂದರಳಾದಂತಹ ಪತ್ನಿ ಇದ್ಲು, ಅವಳಿಗೊಬ್ಬಳು ಗೆಳತಿ ಇದ್ಲು ಭೂಲೋಕದಲ್ಲಿ. ಇವಳು ಸದಾ ಸರ್ವದಾ ಆ ಗೆಳತಿಯ ಬಗ್ಗೆಯೇ ಯೋಚನೆ ಮಾಡ್ತಾ ಇರುವಂಥದ್ದು ಈ ವಸುವಿನ ಪತ್ನಿ. ಈಗ ನನಗೇನೋ ದೇವಲೋಕದಲ್ಲಿ ಇರುವ ಕಾರಣ ಮೂಪ ಆವರಿಸೋದಿಲ್ಲ, ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಆದರೆ ಭೂಲೋಕದಲ್ಲಿದ್ದಾಳಲ್ಲ ನನ್ನ ಸ್ನೇಹಿತೆ, ಅವಳಿಗೆ ಅದೆಲ್ಲ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ಏನಾದರೂ ಮಾಡಿ ತಡೆಗಟ್ಟಬೇಕಲ್ಲ. ಹೀಗಿದ್ದಾಗ ವಸಿಷ್ಠರ ಹೋಮಧೇನುವಿನ ವಿಷಯ ಗೊತ್ತಾಗುತ್ತೆ. ಗಂಡನನ್ನು ಪ್ರಚೋದಿಸ್ತಾ ಇದ್ದಾಳೆ.
ನೋಡಿ, ಆ ವಸಿಷ್ಠರ ಹೋಮಧೇನು ಏನಾದರೂ ನಮ್ಮ ಹತ್ರ ಬಂದರೆ ಆವಾಗ ನಾವು ಅದರ ಕ್ಷೀರಪಾನವನ್ನು ನಾವು ಮಾಡಬಹುದು, ನನ್ನ ಗೆಳತಿಗೆ ಕೊಡಬಹುದು. ಹಾಗಾಗಿ ನೀವು ನನಗೋಸ್ಕರ ಆ ಕಾರ್ಯವನ್ನು ಮಾಡಬೇಕು ಅಂತ ಬಹಳವಾಗಿ ಬೇಡ್ತಾಳೆ. ಸರಿ, ಈ ವ್ಯಾಮೋಹದಿಂದ ದ್ಯವು ಕೂಡ ಅದಕ್ಕೆ ಒಪ್ಪುತ್ತಾನೆ. ಉಳಿದ 7 ಜನ ವಸುಗಳನ್ನು ಅದಕ್ಕೆ ಒತ್ತಾಯಿಸಿ ಒಪ್ಪಿಸ್ತಾನೆ. ಎಲ್ಲರೂ ಕೂಡ ಒಂದು ಸಮಯವನ್ನು ಕಾದು ವಸಿಷ್ಠಾಶ್ರಮಕ್ಕೆ ಹೋಗ್ತಾ ಇದ್ದಾರೆ. ವಸಿಷ್ಠರು ತಾವು ಆಹ್ನಿಕಕ್ಕೆ ಸ್ನಾನವನ್ನು ಮುಗಿಸಿ ಬರುವುದಕ್ಕೆ ನದಿ ತೀರಕ್ಕೆ ಹೋದಾಗ ಇವರು ಹೋಗಿ ಆ ಹೋಮಧೇನುವನ್ನು ಅಪಹರಿಸ್ತಾರೆ. ಅದು ಜೋರಾಗಿ ಬೊಬ್ಬಿಡುತ್ತೆ. ಆವಾಗ ಬಾರು ಕೋಲಿನಿಂದ, ಅಂದರೆ ಮುಳ್ಳಿನಿಂದ ಕೂಡಿದಂತಹ ಕೋಲು, ಅದರಿಂದ ಸರಿಯಾಗಿ ಅದಕ್ಕೆ ದಂಡಿಸ್ತಾರೆ ವಸುಗಳು. ಸರಿ, ಇವರು ಅಪಹರಿಸಿ ಧೇನುವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರ ಕೂಗಿಗೆ ಎಚ್ಚೆತ್ತಂತಹ ವಸಿಷ್ಠರು ಬಂದು ಅದನ್ನು ತಡೀತಾರೆ. ಕೂಡಲೇ ವಸುಗಳಿಗೆ ಶಾಪವನ್ನು ಕೊಡ್ತಾರೆ. ನೀವು ಕೂಡ ದಿವ್ಯವಾದಂತಹ ಲೋಕದಲ್ಲಿ ಇದ್ದು ಉತ್ತಮವಾದಂತಹ ಮಾರ್ಗದಲ್ಲಿ ನಡೆಯಬೇಕಾದವರು, ಆದರೆ ದುರ್ಮಾರ್ಗದಲ್ಲಿ ನಡೀತಾ ಇದ್ದೀರಿ. ಹೋಮಧೇನುವನ್ನು ಅಪಹರಿಸಿದ್ದೀರಿ. ಇದರ ಕಾರಣದಿಂದ ನಿಮಗೆ ಅತ್ಯಂತ ಕ್ಷುಲ್ಲಕವಾದ ಮಾನವ ಜನ್ಮ ಸಿದ್ಧಿಯಾಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಆವಾಗ ವಸುಗಳೆಲ್ಲ ಹೋಗಿ ವಸಿಷ್ಠರಲ್ಲಿ ಕ್ಷಮಾಯಾಚನೆಯನ್ನು ಮಾಡ್ತಾ ಇದ್ದಾರೆ. ಏನೇ ಶಾಪವನ್ನು ಕೊಟ್ಟರೂ ಕೂಡ ಋಷಿಗಳಲ್ವೇ, ಹಾಗಾಗಿ ಕರುಣೆ ಎನ್ನುವಂಥದ್ದು ಅವರ ಹೃದಯದ ಒಂದು ಭಾವ. ಅವರು ಕರುಣಾದೃಷ್ಟಿಯಿಂದ ಅವರನ್ನೆಲ್ಲ ಮನ್ನಿಸಿ, ಆಯಿತೋ ನಾನು ಶಾಪವಾಕ್ಯವನ್ನು ಆಡಿಯಾಗಿದೆ, ನೀವು ತಪ್ಪನ್ನು ಮಾಡಿಯಾಗಿದೆ, ಹೇಳಿದ ಪ್ರಕಾರದಲ್ಲಿ ನೀವು ಮಾನುಷ್ಯ ಜನ್ಮದಲ್ಲಿ ಹುಟ್ಟಿ, ಆದರೆ ಹುಟ್ಟಿದ ಕೂಡಲೇ ನೀವೆಲ್ಲ ಸಾಯುವಂತಾಗಲಿ. ಆದರೆ ಒಬ್ಬ ಮಾತ್ರ, ಯಾರು ಈ ಹೋಮಧೇನುವಿಗೆ ಮುಳ್ಳಿನ ಕೋಲಿನಿಂದ ಹೊಡೆದಿದ್ದಾನೋ ಅವನು ಮಾತ್ರ ಸುದೀರ್ಘ ಕಾಲ ಜಗತ್ತಿನಲ್ಲಿ ಬಾಳನ್ನು ಕಟ್ಟಿಕೊಳ್ಳಬೇಕು. ಯಾಕೆಂದರೆ ಅವನಿಗೆ ವ್ಯಾಮೋಹ ಇದೆ, ಸ್ತ್ರೀ ವ್ಯಾಮೋಹ ಇದೆ. ಅದರ ಕಾರಣದಿಂದಲೇ ಇಂತಹ ಒಂದು ಕುಕೃತ್ಯವನ್ನು ಅವನು ಮಾಡಿದ್ದಾನೆ. ಇದಕ್ಕೆ ಅವನು ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕು. ಹಾಗಾಗಿ ಅವನು ಭೂಲೋಕದಲ್ಲಿ ಸುದೀರ್ಘವಾದಂತಹ ಜೀವನವನ್ನು ಸಾಗಿಸಬೇಕು. ಆ ಜೀವನದಲ್ಲಿ ಅವನಿಗೆ ಸತಿಸಂಗ ಇರಕೂಡದು. ಜೊತೆಗೆ ಮೇಲಿಂದ ಮೇಲೆ ಸಂಸಾರದ ದುಃಖ ಪ್ರತಿನಿತ್ಯವೂ ಕೂಡ ಅವನಿಗೆ ಬಾಧಿಸಬೇಕು. ಅಂತಹ ಒಂದು ವಿಷಯವನ್ನು ಹೇಳಿದ ವಸಿಷ್ಠರು, ನೀವು ನಿಮ್ಮ ಹುಟ್ಟು ಎಲ್ಲಿ ಆಗಬೇಕು ಎನ್ನುವಂಥದ್ದು ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ ಅವರನ್ನು ಕಳುಹಿಸ್ತಾರೆ. ವಸುಗಳು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಬ್ರಹ್ಮದೇವರ ಶಾಪ ಮಹಾಭೀಷನಿಗೂ ಗಂಗಾದೇವಿಗೂ ಬಂದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಗಂಗೆ ಭೂಲೋಕಕ್ಕೆ ಇಳಿದು ಬರ್ತಾ ಇದ್ದಾಳೆ. ಆ ಕಾಲಕ್ಕೆ ಹೋಗಿ ಗಂಗೆಯನ್ನು ಇವರೆಲ್ಲ ಕೇಳಿಕೊಳ್ತಾ ಇದ್ದಾರೆ, ನೀನು ನಮಗೆ ತಾಯಿಯಾಗಿ ಬರಬೇಕು, ನಿನ್ನ ಉದರದಲ್ಲಿ ನಾವು ಹುಟ್ಟುತ್ತೇವೆ, ಹುಟ್ಟಿದ ಕೂಡಲೇ 7 ಮಕ್ಕಳನ್ನು ನೀನು ತೆಗೆದುಕೊಂಡು ಹೋಗಿ ನದಿಗೆ ಹಾಕಬೇಕು, ನಮಗದರಿಂದ ಮುಕ್ತಿ ದೊರಕುತ್ತೆ ಅಂತ ವಸುಗಳು ಹೇಳ್ತಾ ಇದ್ದಾರೆ. ಸರಿ, ಆಗಬಹುದು ಅಂತ ಗಂಗೆ ಒಪ್ಪುತ್ತಾಳೆ. ಹಾಗಾದರೆ ತಾನು ಯಾರನ್ನು ವರಿಸಬೇಕು ಎನ್ನುವಂತಹ ಒಂದು ಆಯ್ಕೆ ಗಂಗಾ ಭಾಗೀರಥಿಗೆ ಬರುತ್ತೆ. ಅವಳು ಏನು ಮಾಡ್ತಾ ಇದ್ದಾಳೆ, ಬಂದು ಈ ಚಂದ್ರವಂಶದವರ ಆಳ್ವಿಕೆ ಇರುವ ಹಸ್ತಿನಾಪುರ ಅಲ್ಲಿಯವರೆಗೆ ಬರ್ತಾ ಇದ್ದಾಳೆ. ಅಲ್ಲಿ ಮಹಾಭೀಷ ಪುನಃ ಮನುಷ್ಯನಾಗಿ ಹುಟ್ಟುತ್ತಾನೆ ಎನ್ನುವಂಥದ್ದು ಅವಳಿಗೆ ಗೊತ್ತಿದೆ, ಆದರೆ ಯಾರು ಅಂತ ಗೊತ್ತಿಲ್ಲ. ಆ ಕಾಲಕ್ಕೆ ಪ್ರತೀಪ ಎನ್ನುವಂತಹ ಮಹಾರಾಜ ಚಂದ್ರವಂಶದಲ್ಲಿ ಹುಟ್ಟಿದವನು ಈ ದೇಶವನ್ನು ಆಳ್ತಾ ಇರ್ತಾನೆ. ಅವನು ತಾನು ಸಂಧ್ಯಾನುಷ್ಠಾನಕ್ಕೆ ಬೇಕಾಗಿ ನದಿ ತೀರಕ್ಕೆ ಬಂದಿದ್ದಾನೆ. ಅರ್ಘ್ಯ ಜಲವನ್ನು ಭಗವಾನ್ ಭಾಸ್ಕರನಿಗೆ ಕೊಟ್ಟು ಧ್ಯಾನಮಗ್ನನಾಗಿ ಅಲ್ಲಿ ಕುಳಿತುಕೊಂಡಿರ್ತಾನೆ. ಈ ಗಂಗೆ ತಾನು ಸುಂದರ ಸ್ತ್ರೀಯಾಗಿ ಅವನ ತೊಡೆಯೇರಿ ಕುಳಿತುಕೊಳ್ತಾ ಇದ್ದಾಳೆ. ಆದರೆ ತೊಡೆಯೇರುವಾಗ ಅವಳು ಆ ಮಹಾರಾಜನ ಬಲಭಾಗದ ತೊಡೆಯನ್ನು ಏರಿ ಕುಳಿತುಕೊಳ್ತಾ ಇದ್ದಾಳೆ. ಕೂಡಲೇ ಎಚ್ಚೆತ್ತಂತಹ ಪ್ರತೀಪ ಮಹಾರಾಜ ಕೇಳ್ತಾ ಇದ್ದಾನೆ, ಯಾರು ನೀನು, ಯಾಕೆ ನನ್ನ ತೊಡೆಯೇರಿ ಕುಳಿತುಕೊಂಡೆ ಅಂತ. ಆವಾಗ ನಾನು ಗಂಗಾದೇವಿ, ಹೀಗೆ ಒಬ್ಬ ಮನುಷ್ಯನಿಗೆ ಹೆಂಡತಿಯಾಗಬೇಕಾದಂತಹ ಅನಿವಾರ್ಯ ಸ್ಥಿತಿ ನನಗಿದೆ, ನೀನು ನನ್ನನ್ನು ವರಿಸಬೇಕು, ಹಾಗಾಗಿ ನಾನು ತೊಡೆಯೇರಿ ಕುಳಿತುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಆವಾಗ ಪ್ರತೀಪ ಹೇಳಿದ, ಸರಿ, ನಿನ್ನ ಆಸೆ ಸರಿ ಇದೆ, ಆದರೆ ಕುಳಿತುಕೊಂಡ ಸ್ಥಾನ ಸರಿಯಿಲ್ಲ. ಯಾಕೆಂದರೆ ಮಗಳು, ಸೊಸೆ ಇವರು ಕುಳಿತುಕೊಳ್ಳಬಹುದಾದ ಬಲಭಾಗದ ತೊಡೆಯಲ್ಲಿ ನೀನು ಕುಳಿತುಕೊಂಡು, ಅದೇ ನೀನು ಎಡಭಾಗದ ತೊಡೆಯಲ್ಲಿ ಕುಳಿತುಕೊಂಡಿದ್ದರೆ ನಾನು ನಿನ್ನನ್ನು ವರಿಸಬಹುದಿತ್ತು. ವಾಮಾಂಗ ಎನ್ನುವಂಥದ್ದು ಅದು ಪತ್ನಿಗೆ ಮೀಸಲಾಗಿರುವಂಥದ್ದು, ಆದರೆ ನೀನು ಬಲಭಾಗದಲ್ಲಿ ಕುಳಿತುಕೊಂಡ ಕಾರಣ
ನಾನು ನಿನ್ನನ್ನು ಹೆಂಡತಿ ಅಂತ ಸ್ವೀಕಾರ ಮಾಡುವುದಕ್ಕಾಗೋದಿಲ್ಲ, ಬದಲಿಗೆ ನನ್ನ ಮಗನಿಗೆ ನಿನ್ನನ್ನು ನಾನು ತಂದುಕೊಳ್ತೇನೆ. ನನ್ನ ಮಗನಾದಂತಹ ಶಂತನು ಸರ್ವ ಸಮರ್ಥನಾಗಿದ್ದಾನೆ, ಅವನಿಗೆ ನೀನು ಹೆಂಡತಿಯಾದರೆ ಆವಾಗ ನಿನಗೂ ಸಾರ್ಥಕ, ನನ್ನ ಬಲ ತೊಡೆಯ ಮೇಲೆ ಕುಳಿತದ್ದಕ್ಕೂ ಸಾರ್ಥಕವಾಗತ್ತೆ ಎನ್ನುವುದಾಗಿ ಹೇಳ್ತಾನೆ. ಇದಕ್ಕೆ ಗಂಗಾದೇವಿ ಒಪ್ಪುತ್ತಾಳೆ. ಮುಂದೆ ಪ್ರತೀಪ ಮಹಾರಾಜನ ಮಗನಾದಂತಹ ಶಂತನು ಚಕ್ರವರ್ತಿಯ ಕೈ ಹಿಡಿಯುತ್ತಾಳೆ. ಅಲ್ಲಿ ಆಗಬಹುದಾದಂತಹ ನಿಬಂಧನೆಗಳೇನು, ಅವರ ವಿವಾಹದ ಹಿನ್ನೆಲೆ ಏನು ಮತ್ತು ಅವರ ವೈವಾಹಿಕ ಜೀವನ ಹೇಗೆ ಸಾಗಿತ್ತು, ಇದನ್ನೆಲ್ಲ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಬಹುದಾಗತ್ತೆ. ಇದು ದೇವಿ ಭಾಗವತದ 2ನೇ ಸ್ಕಂಧದ 3ನೇ ಅಧ್ಯಾಯದಲ್ಲಿ ಬಂದಂತಹ ಕಥೆ. ಹೀಗೆ ಅತ್ಯಂತ ರೋಚಕವಾದಂತಹ ಅನೇಕ ಕಥೆಗಳ ಹಂದರ ನಮ್ಮ ಈ ಪುರಾಣದಲ್ಲಿದೆ. ಇದನ್ನು ಒಂದೊಂದೇ ನಾವು ವಿಸ್ತಾರವಾಗಿ ನೋಡ್ತಾ ಹೋದರೆ ಅನೇಕ ವಿಷಯಗಳಿಗೆ, ಈಗ ರಾಮಾಯಣದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಹೇಳದೇ ಇರುವಂತಹ ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಜೊತೆಗೆ ನಮಗೆ ಪ್ರತಿನಿತ್ಯವೂ ಬಾಧಿಸುತ್ತಿರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿ ಭೀಷ್ಮ ಅಷ್ಟು ಕಾಲ ಯಾಕೆ ಬದುಕಿದ್ದ, ಅವನ ಬದುಕಿನ ಹಿನ್ನೆಲೆ ಏನು, ಇದನ್ನೆಲ್ಲ ನಾವು ನೋಡುವ ಹಾಗಾಗತ್ತೆ. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ರೋಚಕವಾದಂತಹ ಕಥಾನಕಗಳನ್ನು ನಾವು ಆಲಿಸೋಣ. ಧನ್ಯವಾದಗಳು. ಶುಭವಾಗಲಿ.